ವಾಲಿ ಅಕ್ಕವ್ರೆ ಫಸ್ಟ್ ಕೇಳ್ರಿ ನಾವು ಗುಂಡಾಗಿರ್ದಿ ಮಾಡಿಲ್ಲ, ನ್ಯಾಯಯುತವಾಗಿ ರೋಡ್ಗೆ ನಾವು ನಿಂತಿದ್ದೇವೆ, ನ್ಯಾಯಾಲಯದಿಂದ ರೋಡ್ಗೆ ನಿಲ್ಲತ್ತಿದ್ದೇವೆ. ನಿಮ್ಮ ರಾಜಕೀಯ ಮಾಡೋದು ಇತ್ತಪ್ಪ ಅಂದ್ರೆ ನೇರವಾಗಿ ನಮ್ಮ ಊರಿಗೆ ಬರ್ರಿ, ರಾಜಕೀಯ ಮಾಡಮಿ. फैक्ट इंडिया न्यूज। गुंडागर्दी नहीं, ये हमारे हक की लड़ाई है। सड़क के लिए गांव वालों ने महेश्वरी शिव कुमार वाली के आरोपों का दिया करारा जवाब। हुन्नली शुक्रवाड़ी सड़क निर्माण कार्य में बाधा डालने पर गांव वालों ने आपत्ति जताई है। गांव वालों का कहना है कि वे गुंडागर्दी नहीं कर रहे हैं, बल्कि अपने हक के लिए शांतिपूर्ण संघर्ष कर रहे हैं। और उन्होंने कहा, अगर आपको राजनीति करनी है तो गांव में आकर करें, विकास कार्यों में बाधा ना डालें। और उन्होंने कहा, हमारी परेशानियों को देखते हुए हमारे विधायक श्री BR पाटिल ने मुख्यमंत्री अनुदान से 2 से 3 करोड़ रुपए का बजट मंजूर कराया, जिसके बाद सड़क का काम फिर से शुरू हुआ है। और हम सभी गांव वाले इसके लिए हमारे विधायक BR पाटिल का धन्यवाद करते हैं। आइए देखते हैं फैक्ट इंडिया न्यूज के लिए फुरखान अंसारी की एक रिपोर्ट। ಸರ್, ನಾ ಸುಕ್ರವಾಡಿಲಿಂದ ಮಲ್ಲಯ್ಯ ಗೊತ್ತಿದ್ರ ಅಂತ ಹೇಳಿ ಮಾತಾಡೋದು. ಇದು ನಮ್ಮ ಹೊನ್ನಳ್ಳಿಲಿಂದ ಸುಕ್ರವಾಡಿ ತನ 1972ನೇ ವಿಷಯದಾಗ ಬರಗಾಲದಾಗ ರೋಡ್ ಆಗ್ಯದ. 2 ಸಲ ಡಾಂಬರೀಕರಣ ಆಗ್ಯದ. 3ನೇ ಸಲ ಡಾಂಬರೀಕರಣಕ್ಕ ಏನಪ್ಪಾ ಅಂದ್ರ ಅಡೆತಡೆ ಆಗಿ ಇವತ್ತ ರೋಡ್ ಬಂದ್ ಮಾಡ್ಯಾರ. ನಾವು ಬಂದ್ ಮಾಡಿದಾಗ ಯಾಕೆ ಬಂದ್ ಮಾಡಿದ್ರಿ, ಲೋಕಸಭಾ ಚುನಾವಣೆ ಬತ್ತು ಆ ಹೊತ್ನಾಗ ಅವ್ರು ಇದು ಮಾಡಿದ್ರು, ರೋಡ್ ಬಂದ್ ಮಾಡಿದ್ರು. ಯಾಕೆ ರೋಡ್ ಬಂದ್ ಮಾಡಿದ್ರಿ, ಎದ್ರ ಸಲಕ್ ಅಂತ ಹೇಳಿ ನಾವು ಸಡನ್ಲಿ ಬಂದಿ ನೋಡಿದಾಗ ಕಟ್ಟಿಗೆ ಕಲ್ಲ ಹಾಕಿ ಎಲ್ಲ ಇದು ಮಾಡಿದ್ರು, ರೋಡ್ ಬಂದ್ ಮಾಡಿದ್ರು. ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಬಲ್ ಹೋಗಿಸಿಂದ ನಾವು ಯಾಕೆ ರೋಡ್ ಬಂದ್ ಮಾಡಿರಿ, ಎದ್ರ ಸಲಕ್ಕೆ ಬಂದ್ ಮಾಡ್ಯಾರ ಸರ್, ನಮಗೆ ಇವತ್ತು ನಮಗೆ ನ್ಯಾಯ ಕೊಡ್ಬೇಕು, ನಮ್ಗೆ ಇದು ಇಲ್ಲ ಅಂತ ಹೇಳಿ ಹೋದಾಗ ನಾವು ಮುಂದೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದೆವು. ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಎಚ್ಚೆದ್ದು ಹೊಂದ್ಕೊಂಡು ಬಂದು ನಮ್ಗೆ ಏನೋ ಒಂದು ಪರಿಹಾರ ತಾತ್ಕಾಲಿಕವಾಗಿ ನಮ್ಗೆ ರೋಡ್ ಹೋಗ್ಲಿಕ್ಕೆ ಬರ್ಲಿಕ್ಕ ಅನಾನುಕೂಲತೆ ಮಾಡಿಕೊಟ್ರು. ಅನಾನುಕೂಲತೆ ಮಾಡಿಕೊಟ್ಟಾಗ ನಾವು ಇಲ್ಲ, ಇದು ಅನಾನುಕೂಲತೆ, ಇದು ನಮ್ಗೆ ಬಗೆಹರಿಯಲ್ಲ, ನಮಗ್ ಖಾಯಮಾಗಿ ರೋಡ್ ಬೇಕು, ನಮ್ ಹಿಂದೆ ಹಿರಿಯರ್ ಹಿಡ್ಕೊಂಡು ಈ ರೋಡ್ಲಿಂದ ಬಂದವ್ರಾರ ಹೋದವ್ರಾರ, ನಮ್ಗೆ ಈ ರೋಡಿಗೆ ಬಿಟ್ರೆ ಬೇರೆ ದಾರಿ ಇಲ್ಲ, ನಮಗ್ ಬೇರೆ ಕಡೆ ರೋಡ್ ಇಲ್ಲ, ಇದು ನಮ್ಗೆ ರೋಡ್ ಬೇಕೇ ಅಂತ ಹೇಳಿ ನಾವು ಹಠ ಹಿಡ್ದಿ ನಾವು ಇವತ್ತ ತಾಲೂಕಾ ಶಾಸಕರು ಇವತ್ ನಮ್ಗೆ ಸಹಕಾರ ಕೊಟ್ರು. ಅವರು ಒಂದು ಸಹಾಯಲಿಂದ ನಮ್ಗೆ ಇವತ್ತ ಮುಖ್ಯಮಂತ್ರಿ ಅನುದಾನದಾಗ 3 ಕೋಟಿ ಇವತ್ತ ಇದಕ್ಕ ಬಜೆಟ್ ಇಟ್ಟು ಇವತ್ತ ಈ ರೋಡ್ ಪ್ರಾರಂಭ ಮಾಡ್ಯಾರ. ಮೊನ್ನಿನ ದಿವಸ ನಮ್ಮ ಮಹೇಶ್ವರಿ ವಾಲಿ ಅಕ್ಕವ್ರು ಬಂದು ವಿನಾಕಾರಣ ಶಾಸಕರ ಬೆಂಬಲಿಗರು ಗುಂಡಾಗಿರ್ದಿ ಮಾಡಿರ್ತಾರ ಅಂತ ಹೇಳಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು. ನಾವು ಸ್ಟೇಟ್ಮೆಂಟ್ ಮಾಡಿಲ್ಲ ಅಕ್ಕವ್ರೆ, ವಾಲಿ ಅಕ್ಕವ್ರೆ ಫಸ್ಟ್ ಕೇಳ್ರಿ ನಾವು ಗುಂಡಾಗಿರ್ದಿ ಮಾಡಿಲ್ಲ, ನ್ಯಾಯಯುತವಾಗಿ ರೋಡ್ಗೆ ನಾವು ನಿಂತಿದ್ದೇವೆ, ನ್ಯಾಯಾಲಯದಿಂದ ರೋಡ್ಗೆ ನಿಲ್ಲತ್ತಿದ್ದೇವೆ. ನಿನ್ನಪ್ಲೆ ಬಂದು ಬಮಟೆ ಬಾಜಾರದಾಗ ನಾವು ಭಾಷಣ ಮಾಡಿಲ್ಲ. ಅಕ್ಕವರಿಗೆ ದಯಮಾಡಿ ಹೇಳ್ತೀನಿ, ನಮ್ ರೋಡಿನ ಬತ್ತಲ್ದಾಗ ರಾಜಕೀಯ ಮಾಡಬೇಡ್ರಿ, ನಿಮಗ್ ಕೈ ಮುಗಿದು ಕೇಳ್ತೀನಿ. ನಿಮ್ ರಾಜಕೀಯ ಮಾಡೋದು ಇತ್ತಪ್ಪ ಅಂದ್ರೆ ನೇರವಾಗಿ ನಮ್ಮ ಊರಿಗೆ ಬರ್ರಿ, ರಾಜಕೀಯ ಮಾಡಮಿ, ಸೋಲು ಗೆಲುವು ಆಮೇಲೆ ನೋಡಮಿ. ಅಭಿವೃದ್ಧಿ ಕೆಲಸ ಆಗಿಲ್ಲ ತಾಲೂಕದಾಗ ಅಂತ ಹೇಳ್ತಾರ. ಅಭಿವೃದ್ಧಿ ಕೆಲಸ ಆಗಿತ್ತು ಗಮನಕ್ಕೆ ನಿಮಗ್ ನೋಡಿಲ್ಲ ಮೇಡಮ್ ಅವ್ರೆ. ಭೀಮಾ ನದಿಯಿಂದ ಅಮರ್ಜ ನೀರು ಡ್ಯಾಮಿಗೆ ನೀರ್ ತಂದಿ ಇವತ್ತು ಇದು ಮಾಡಿದ್ರು, ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಅದು ಆಳನ್ನ ರಾಮ್ ಮಾರ್ಕೆಟ್ ಹದಗಟ್ಟಿ ನಾರ್ತಿತ್ತು, ಅದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಆಳನ್ನ ಬಸ್ ಸ್ಟ್ಯಾಂಡ್ ಕೂಡಲಿಕ್ಕೆ ಜನರಿಗೆ ಇವತ್ತು ಅನಾನುಕೂಲತೆ ಎತ್ತಿದಿಲ್ಲ, ಬಸ್ ಸ್ಟ್ಯಾಂಡ್ ಕೆಲಸ ನಡೆದಿತ್ತು, ಇವತ್ತು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಸುರ್ಪುರ ಮಾದರಿ ಯೋಜನೆ ಇವತ್ತು ರೈತರಿಗೆ ಅನುಕೂಲ ಆಗ್ಯದ, ಅದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಬಡವರ ಮಕ್ಕಳು ಎಷ್ಟೋ ಇವತ್ತು ತೊಂದರೆ, 4 ಲಕ್ಷ 5 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿ ನಾವು ಎಲ್ಲಿ ಸಾಲಿಗೆ ಹೋಗ್ಬೇಕು ಅಂತ ಹೇಳಿ ಅಂತಕ್ಕಂತ ಸಮಸ್ಯೆದಾಗ ನಮ್ಮ ನೆಚ್ಚಿನ ನಾಯಕರಾದಂತ BR ಪಾಟೀಲ್ ಅವರು ನಮ್ಮ ಊರಿಗೆ ನಮ್ಮ ತಾಲೂಕಕ್ಕ ಎಷ್ಟೋ ಕಾಲೇಜ್ಗಳು ತಂದ್ರು, ಬಡವರ ಮಕ್ಕಳಿಗೆ ಇವತ್ತ ಅನುಕೂಲ ಮಾಡಿಕೊಟ್ಟಿದ್ದು ಅಭಿವೃದ್ಧಿ ಅಲ್ಲೇನ್ರಿ? ಅದು ಇವತ್ತು ಬಡವರ ಮಕ್ಕಳಿಗೆ ಊಟದ ತೊಂದರೆ ಆಗಬಾರ್ದು, ಹೋಗ್ ಬರೋದು ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಹಾಸ್ಟೆಲ್ಗಳು ಮಾಡಿದ್ರು. ಹೆಣ್ಮಕ್ಳ ಸಲುವಾಗಿ ಹಾಸ್ಟೆಲ್ ಮಾಡಿದ್ರು, ಹುಡುಗರ ಸಲುವಾಗಿ ಹಾಸ್ಟೆಲ್ ಮಾಡಿದ್ರು. ಇದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಇದು ಅಕ್ಕವ್ರೆ ಅಭಿವೃದ್ಧಿ ಕೆಲಸ ನೋಡ್ರಿ ಹೋಗಿ, ಅವಾಗ ಗೊತ್ತಾಗ್ತದ. ಬರೀ ರೋಡ್ ಮೇಲೆ ತಿರುಗಾಡಿಸಿನ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಇನ್ನ ಏನ್ ಅಭಿವೃದ್ಧಿ ಆಗ್ಬೇಕು? ನಾವು ಇವತ್ತ ಶಾಸಕರ ಕಾರ್ಯಕರ್ತರಾಗಿ ಹೇಳತ್ತಿಲ್ಲ, ನಾವು ತಾಲೂಕಾ ಮತದಾರರು ಹೇಳತ್ತಿದೀವಿ. ನಮ್ ತಾಲೂಕದಾಗ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ, ಒಳ್ಳೆ ಆಡಳಿತ ನಡೆಸ್ಯಾರ. ನೆಚ್ಚಿನ ನಾಯಕರು ಇವತ್ತು ನಮ್ BR ಪಾಟೀಲ್ ನಮ್ಗೆ ಸಾಕಷ್ಟು ಇದು ಮಾಡ್ಯಾರ, ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ವಾಲೆ ಸೌಕಾತಿ ಮೇಡಮ್ ಅವರಿಗೆ ನೋಡ್ರಿ, ನಾವೊಂದು ನಮಸ್ಕಾರ ಕೊಟ್ಟು ಮಾತು ಕೇಳ್ಬೇಕಾಗ್ಯದ್ರಿ ಸರ್. ಈ ಲಕ್ಷ್ಮೀಲಿಂದ ಫಸ್ಟಿಗೆ ದಾರಿ ಬಂತ್ರಿ ರೋಡ್,
ಅವ್ರ ವಾಲೆ ಸೌಕರ್ತಿ ಹಾದಿ ಕೊಟ್ಟ ನಂತರ ಮುಂದೆ ಜನಾರ್ದನ್ ಬಾಲ್ಕೆ ಅಂತ 10 ಎಕರೆ ಒಂದೊಂದು ರೋಡ್ ಹೋಗೈತ್ರಿ ಸರ್. ಅದರ ಬಾದ್ ಹುಸೇನ್ ಸಾಬ್ ಮುಲ್ಲಾ ಅವನ ಒಂದೊಂದ್ 8 ಎಕರೆ ಒಂದ್ ರೋಡ್ ಹೋಗೈತ್ರಿ ಸರ್. ಅದರ ಬಾದ್ ಮಗಲಿಗೆ ಕೋರೆ ಈರಣ್ಣ ಮನೋಳಿ ಸಾವ್ಕಾರ್ ಅವನ ಒಂದೊಂದ್ 30 ಎಕರೆ ಒಂದ್ ರೋಡ್ ಹೋಗೈತ್ರಿ ಸರ್. ಅದರ ಬಾದ್ ಸಂಜು ಕುಮಾರ್ ಮುಗಳೆ ಈ ನಮ್ಮ ಶುಕ್ರವಾಡಿಲಿಂದ 12 ಎಕರೆ ಒಂದೊಂದ್ ರೋಡ್ ಹೋಗೈತ್ರಿ ಸರ್. ಆ ರೋಡ್ ಮೇಲೆ ಇವತ್ತಿನ ದಿನ ಸರ್ವ ಜನ ಸುಖ ಶಾಂತಿಲಿಂದ ತಿರುಗಲತ್ತಾರ. ಅವ್ ಎಷ್ಟೆಷ್ಟೋ ಒಂದ್ ಅಡಿಕೆ ಹೊಡಿಬೇಕಂದ್ರ ಆ ಜಾಗಿನ ಒಂದ್ ಕಲ್ಲ ಸಿಗಲಾರ್ದಂತ ಜಮೀನ್ ಅದರಿ ಸರ್. ಅಂತಂತ ಜಮೀನ್ ನಾವು ಆ ರೈತಗಳು ಹೆಂಗ್ ಕೊಟ್ಟಿರ್ಬೇಕ್ರಿ ಆ ಜಾಗಿಗೆ? ಆ ವಾಲೆ ಸೌಕರ್ತಿ ಹೊಲ್ದಂಗನು ಅಕ್ಕಿನೂ ರೋಡ್ ಕೊಟ್ಟಾರಿ. ಆಕೆ ರೈತ ಅಲ್ಲೇನ್ರಿ? ಈ ನಮ್ಮ ಶುಕ್ರವಾಡಿ ಮತ್ ಈ ಹೊನ್ನಾಳಿ ಈ ನಮ್ ಗ್ರಾಮದಾಗ ಈ ನಮ್ಮ ಸರಿಯಾದಾಗ ಬಂದ್ ಅಭ್ಯಂತರ ಮಾಡಿ ಒಂದ್ ಗಣಸ ಮಕ್ಕಳಿಗೆ ಗುಂಡೇವಾರಿ ಅಂತ ಶುಕ್ರವಾಡಿ ಗಣಸ ಮಕ್ಕಳಿಗೆ ಮಾತಾಡ್ತಾಳ ಅಂದ್ರ ಈಕಿ ಹೆಣ್ಣಲ್ಲ ಸರ್. ಇಷ್ಟು ಜನಕ್ಕ ಈಗ ಹೆಣ್ಣು ಗಂಡು ಅಣ್ಣ ತಮ್ಮರ ಅಕ್ಕ ತಂಗಿಯರು ನಮ್ಮ ಸಣ್ಣ ಮಕ್ಕಳು ಸಾಲಿಗೆ ಕೂಲ್ ಅಂತ ಮಕ್ಕಳು ಡಿಲಿವರಿ ಆಗ ಹೆಣ್ಣು ಮಕ್ಕಳು ಇದ್ರಂತೆ ನೋಡ್ರಿ ಏನೇನೋ ಸಮಸ್ಯೆ ಒಂದು ಮುತ್ತೈದೆಯರಿ 4 ಜನ ನಮ್ಮೂರಾಗ ಈಗಾರಿ ನೋಡ್ರಿ ಸುರು ಲಾಡಂತಿ ಶರಣಪ್ಪ ಅಂತ ತಿಳ್ಕೊಂಡ್ರು ಸರ್. ಈ ರೋಡಿನ ಬಗ್ಗೆ ದಾರಿ ಸಿಗ್ಲಾರ್ದಕ್ ಅದರ ನಂತರ ಶಂಕಪ್ಪ ಹುಡಸ್ಕೇರಿ ಈ ರೋಡಿನ ಬಗ್ಗೆ ಲಕ್ಷ್ಮಿ ತನ ಹೋಗ್ಲಿಲ್ರಿ ಆಮೇಲೆ ತಿರ್ಕೋತ್ರಿ. ಅದರ ನಂತರ ಲಿಂಬಾರ್ಜಿ ಮುಗಳೆ ಇಲ್ಲಿ ನೋಡ್ರಿ ಹಾಸ್ಪಿಟಲ್ ಹೋಗಿ ಮುಟ್ಲಿಲ್ರಿ ಸರ್. ಅವ್ರಿಗೆ ದಾಪಿತ್ತು ತಿರ್ಕೊಂಡ್ರು, ಅವ್ರಿಗೆ ಹಾರ್ಟ್ ಇತ್ತು ತಿರ್ಕೊಂಡ್ರು, ಈ ಮನುಷ್ಯಾಗ ಏನಾದ್ರು ಲೋಕ ಜಡ ಆಯ್ತು ತಿರ್ಕೊಂಡ್ರು. ಇದರ ನಂತರ ಇಂದರ್ಜಿತ್ ಬಾಲ್ಕೆ 5 ವರ್ಷದ ಮಗು ಅದಕ್ಕೊಂದು ಹಾವು ಕಸ್ತ್ರಿ ಸರ್. ನಾವ್ ನೋಡ್ರಿ ಈ ರೂಟ್ ಚಾಲು ಇಲ್ಲ ಬಟ್ಟಿಗೆ. ಈಗ ನಾವು ನೋಡ್ರಿ ಲಕ್ಷ್ಮಿಲಿಂದ ಇಲ್ಲಿ ಪಟ್ನಾ ಪಾಟಿ ಹೋಗ್ಬೇಕಾದ್ರ ಮಗು ಕಲಾಸ ಆತಿತ್ರಿ ಸರ್. ಒಂದೇ ಮಗು ಅವ್ರ ದೀಪ ನಾಶ ಆತಿತ್ರಿ ಸರ್. ಈ ರೋಡಿನ ಬಗ್ಗೆ ಅದ ಇವತ್ತಿನ ದಿನ ಇಂದರ್ಜಿತ್ ಬಾಲ್ಕೆ ಶುಕ್ರವಾಡಿ ಒಂದು ಮಗು 5 ವರ್ಷದ ಇಷ್ಟು ಆ ಮಗುವಿಗೆ ಹಾವು ಕಚ್ಚರ ಅಂತ ಹೇಳಕ್ ಸಾಧ್ಯ ಇದಿಲ್ಲ. ಈ ರೂಟಿಗೆ ಹೋದ್ರ ಅದು ಮಗು ಪಟ್ಟಂತ ಹುಷಾರಾಗ್ತಿದ್ರಿ ಸರ್. ಆ ಕಡ್ಲಿಂದ ಹೊಲಕ ಅನೇರಿ ಇದ್ರ ಬಾಯಿ ಸರ್. ಈಗ ಸದ್ಯ ಗೌರಾಬಾಯಿ 15 ಗರ್ಭಿಣಿ ಹೆಣ್ಮಗಳು 15 ತಿಂಗಳ ನಿನ್ನೆ ರಾತ್ರಿ ಸಮಸ್ಯೆ ಗೌರಾದೇವಿ ಮತ್ತ ನಾಗಣ್ಣ ಬೆಳಕೇರಿ ರಾತ್ರಿ ಮೈ ಹೈದ್ಗೆ ಎದ್ದಿ ಎಷ್ಟೋ ತ್ರಾಸ ಐತ್ರಿ ಸರ್. 5 ತಿಂಗಳ ಗರ್ಭಿಣಿ ಹೋಗ್ಬೇಕಾದ್ರ ಇನ್ನಿ ಸುಲ್ತಾನ್ಲಿಂದ ಹೋಗ್ಬೇಕಾದ್ರ ಈ ಕೋಜರ್ ರೂಪಾಯಿ 1500 ತೋತ್ರಿ ಸರ್. ಬೆಳಕೇರಿ ಸಿದ್ದಮ್ಮ ಅವ್ರ ಹತ್ತಿರಿ ಸರ್ 4-5 ಮನೆ ಒಡ್ಯಾಡಿ ದುಡ್ಡ ಜಮಾ ಮಾಡಿ ಮೋಡ ಕೊಟ್ಟಾಡ್ರಿ ಸರ್. ಇಷ್ಟೆಲ್ಲ ಮಾಡೋದ್ರೆ ನಮಗ ಆಂಬುಲೆನ್ಸ್ ಬರ್ತಿತ್ತು, ಆ ಹುಡುಗಿಗೆ ಸೀದಾ ಹೋಯ್ತಿತ್ತು. ನಮ್ದು ಇದು ರೋಡ್ ಏನದ ಸರಿಯಾಗಿ ಮಾಡಿಕೊಟ್ರೆ ಆಂಬುಲೆನ್ಸ್ ಬರ್ತಿದ್ರಿ ಸರ್. ಇಷ್ಟೆಲ್ಲ ಸಮಸ್ಯೆ ಶುಕ್ರವಾಡಿಗೆ ಮಾಡಿ ನಮ್ಮ ಶುಕ್ರವಾಡಿ ಗಂಡ ಮಕ್ಕಳಿಗೆ ನಮ್ಮ ಶುಕ್ರವಾಡಿ ಹೆಣ್ಮಕ್ಳಿಗೆ ಗುಂಡಾಗಿರಿ ಅಂತ ವಾಲೆ ಮೇಡಮ್ ಯಾವಾಗ ಹೇಳ್ತಾರ ಅಂದ ಅಕ್ಕಿ ಒಂದು ಹೇಳಲ್ಲ. ಇಲ್ಲಿ ಯಾವಾಗಿಂದ ಬಂದು ಚರ್ಚೆ ಮಾಡಿ ಅಂದ್ರೆ ಇಷ್ಟು ಜನದ ಹೃದಯದ ಹುಣ್ಣ ಹುಟ್ಟಿದಲ್ಲ ಸರ್ಕಾರಕ್ಕೆ ವಾಲೆ ಸರ್ಕಾರಕ್ಕೆ ಹೆಣ್ಣ ಅಲ್ಲ ಕೇಳ್ಬೇಕಿ. ನಾನು ಜೀವನದಾಗ ಹುಣ್ಣ ಹುಟ್ಟಿದಲ್ಲ ಈ ನಮ್ಮ ಪರವಾಗಿ ಶುಕ್ರವಾಡಿ ಸಲುವಾಗಿ ಯಾವಾಗ ಬಂದಿ ಈ ಹೊನ್ನಾಳಿಲಿಂದ ಆತ್ಮಹತ್ಯೆ ಮಾಡಿ ಅವರು ಕಾಕಾದವ್ರಿಗೆ ಬರೇ ಮಂದಿ ಸಾಯ್ತಿರ್ಬೇಕು ಸರ್. ನಾವು 10 ಜನ ಆತ್ಮಹತ್ಯೆ ಮಾಡ್ಕೊಂಡು ರೋಡ್ ಮೇಲೆ ಪ್ರಾಣ ಮಾಡಕ್ಕೆ ತಯಾರಿ. ಈ ರೋಡ್ ಬಂದಾಗ ಇದೇ ರೋಡ್ ಮೇಲೆ ಕಂಡೀಷನ್ ನಾವು 10 ಜನ ಪ್ರಾಣ ಬಿಡ್ತೇವೆ ಸರ್. ಈ ರೂಟ್ ಈ ಊರಿಗೆ ನಾವು ಬಂದು ನಗರ ಆಗಿ 35 ವರ್ಷ ಆಯ್ತ್ರಿ ಸರ್. ನಾ ಇಲ್ಲಿ ಬಂದಿ ಶುಕ್ರವಾಡಿಗೆ ನಮ್ಮ ಹಿರಿಯರು ಎತ್ತ ಗಾಡಿಯಲ್ಲಿ ಒಯ್ದು ನಮಗ್ ಬಜಾರ್ ಮಾಡ್ಕೊಂಡ್ ಬಂದವ್ರ. ಇವ್ರಿಗೆ ಏನೇ ಗದ್ದಲ ಮಾಡ್ತಾರಂದ್ರ ವಾಲೆ ಮೇಡಮ್ ಅವ್ರಿಗೆ ಧನ್ಯವಾದಗಳು. ನಮ್ಮ ಕೆಲ್ಸಿನಾಗ ಅವ್ರು ಬರಬಾರದು. ನಮಗ್ ಹುಣ್ಣು ಹುಟ್ಟಿ ಅಂದ್ರೆ ಹೆಣ್ಣಲ್ಲ ನಮ್ ತಾಲೂಕ ತಿಕ್ಕಾರ್ರಿ ಏನಂತ ಪರಿಚಯ ಮಾಡಕ್ ಬಂದಾಡ್ರಿ. ಶುಕ್ರವಾಡಿ ಜನ ಬಂದೇವ್ರಿ ಅಂತ ಒಂದ್ ಇದ್ರಾಗ ಒಂದ್ ಎತ್ತರ ಕಟ್ಟಿ ರೈತ ತೆಗಿತು ಅವರೆಲ್ಲ ಆ ರೂಟ್ ರೈತರು ಸರ್. ಅವರು ಆ ರೂಟಿಗೆ 60 ಎಕರೆ ಹೊಲ ಕೊಟ್ರ ಅಂದ್ರ ಅವ್ರ ರೈತ ಅಲ್ರಿ. ಈ ರೋಡಿಗೆ ಅಕ್ಕಿ ಯಾವಾಗ ವಾಲೆ ಸೌಕರ್ಯ ಅಂದ್ರೆ 100 ಜನ ಎದೆಯಾಗ ಹೃದಯದಾಗ ಹುಣ್ಣ ಹುಟ್ಟಿದಂಗ್ರೆ ಅಕ್ಕಿ ಧಿಕ್ಕಾರ. 10 ಸಲ ಹೇಳ್ತೀನಿ ಭಾಷಣ ಮಾಡಿ ನಾವು ಮಾನ್ಯ ಕೊಡೋರಲ್ಲ. ಈಕೆ ಇಷ್ಟು ಶಾಣೆ ಇದ್ದಾಕಿ ಇಷ್ಟು ಕಾನೂನು ಇದ್ದಾಕಿ ಲಕ್ಷ್ಮಿ ರೂಟಿಗೆ ಯಾಕೆ ಕೊಟ್ಟು
ಎಲ್ಲಿ ಪರಿಹಾರ ಇಸ್ಕೊಟ್ರಿ ಇವ್ರು ಎಷ್ಟು ಕೊಟ್ಟಾಡ್ರಿ ಜನಾರ್ದನ್ ಬಾಲ್ಕೆ ಸುಬ್ರಹ್ಮಣ್ಯ 10 ಎಕರೆ ಹೊಲ ಕೊಟ್ಟಾನ ಅದರ ಭಾವ ಹುಸೇನ್ ಉಲ್ಲಾ ಕೊಟ್ಟಾನ हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।